ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು SM ಗೌಡ ಯೂಟ್ಯೂಬ್ ಚಾನಲ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿನ್ನೆ RCB ವಿನ್ ಆಗಿದೆ. ಸೊ ಅದಕ್ಕೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಈ ವಿಡಿಯೋನ RCBಯಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಂತ ಅಂದರೆ 18 ವರ್ಷದ ನಂತರ ಸತತ ಪ್ರಯತ್ನ ಆಗಿ ಇವಾಗ ವಿನ್ ಆಗಿರೋದು ಎಷ್ಟು ಖುಷಿ ಅಂದರೆ ನಿಜಕ್ಕೂ ಸಿಕ್ಕಾಪಟ್ಟೆ ಮೈಯೆಲ್ಲ ರೋಮಾಂಚನ ಆಗೋಯ್ತು. ನಮಗೆ ಒಂದೊಂದು ಮ್ಯಾಚ್ ಆ ಬೌಲಿಂಗು ಬ್ಯಾಟಿಂಗ್ ಎಲ್ಲ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ನಮಗೆ ಎಷ್ಟು ಖುಷಿ ಅಂತಂದರೆ ನಮ್ಮ ವಿರಾಟ್ ಕೊಹ್ಲಿಗೆ ಎಷ್ಟು ಖುಷಿಯಾಗಿರಬೇಕು. ಅವರು ನಿಜವಾಗ್ಲೂ ಈ ಸತಿ ವಿನ್ ಆಗಿಲ್ಲ ಅಂದಿದ್ದರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಗಿರೋದು. ಆ್ಯಂಡ್ ಹೋಪ್ ಹೆಂಗೋ ಗಾಡ್ ಬ್ಲೆಸ್ಸಸ್ ಈ ಸತಿ ವಿನ್ ಆಗಿರೋದು ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾ ಜೈ RCB ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರ್ಸೋಣ. ಇವತ್ತಿನ ವ್ಲಾಗ್ ಏನಂತ ಅಂದರೆ ನೀವು ತಮ್ಲೈನಲ್ಲಿ ನೋಡಿರ್ತೀರ, ನನ್ನ ವಾರ್ಡ್ರೋಬ್ ಕ್ಲೀನಿಂಗ್ ಆಗಿತ್ತು. ಆ್ಯಂಡ್ ನನ್ನ ಕಬೋರ್ಡ್ ರ್ಯಾಕಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತ ನೀವು ನೋಡಿದ್ರಿ. ನೀಟಾಗಿ ಅರೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೆ, ಹೆಂಗೆ ಬೇಕೋ ಹಂಗೆ ಚೆನ್ನಾಗಿ ಇಟ್ಕೊಂಡು. ಆ್ಯಂಡ್ ನನ್ನ ಗಂಡನ ಕಬೋರ್ಡ್ ನೋಡಬೇಕಾಯ್ತು. ಯಪ್ಪ ದೇವರೇ, ನನಗೆ ವಾಮಿಟ್ ಬರೋಂಗೆ ಆಗ್ಬಿಟ್ಟಿತ್ತು. ಪಾಪ ನನ್ನ ಮದುವೆ ಆಗಿ ಸ್ವಲ್ಪ ದಿನ ಆದಮೇಲೆ ನಮ್ಮ ಅತ್ತೆ ಹೇಳಿದರು, ಕ್ಲೀನ್ ಮಾಡಿಬಿಡು ಖುಷಿ ಅವನದನ್ನು ಸ್ವಲ್ಪ ಎಲ್ಲ ಮರ್ಚಿಟ್ಬಿಡು ಅಂತ. ನಾನೇ ಹೋಗಿ ಅತ್ತೆ ನಾನು ಕ್ಲೀನ್ ಮಾಡಲ್ಲ, ನನಗೆ ತಲೆನೋವು, ಕ್ಲೀನ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟಿದ್ದೆ. ಅದಕ್ಕೆ ನಾನು ಆವಾಗಿಂದ ಕ್ಲೀನೇ ಮಾಡಿರಲಿಲ್ಲ. ಆ್ಯಂಡ್ ನಿನ್ನೆ ಏನೋ ಫಂಕ್ಷನ್ಗೆ ಹೋಗಬೇಕಾಗಿತ್ತು ಅಂತ ಪಾಪ ನನ್ನ ಹಸ್ಬೆಂಡ್ ಹುಡುಕ್ತಾಯಿದ್ರು. ಪ್ಯಾಂಟ್ ಸಿಕ್ಕಿದ್ರೆ ಶರ್ಟ್ ಸಿಗ್ತಾಯಿಲ್ಲ, ಶರ್ಟ್ ಸಿಕ್ಕಿದ್ರೆ ಪ್ಯಾಂಟ್ ಸಿಗ್ತಾಯಿಲ್ಲ. ಪಾಪ ನನಗೆ ನೋಡ್ಬಿಟ್ಟು ಬೇಜಾರಾಗೋಯಿತು. ಸರಿ ತಡಿ ಮನೇಲಿರ್ತೀನಲ್ಲ ಅಂತ ಅಂದ್ಬಿಟ್ಟು ನಾನೇ ಕ್ಲೀನ್ ಮಾಡೋಣ ಅಂತ ಹೇಳಿ ಸರ್ಪ್ರೈಸಾಗೆ, ಅವ್ರಿಗೆ ಗೊತ್ತೇ ಇಲ್ಲ ನಾನು ಕ್ಲೀನ್ ಮಾಡ್ತೀನಿ ಅಂತ, ಹಂಗೆ ಇರುತ್ತೆ ಅಂತ ಅಂದ್ಕೊಂಡಿದ್ರು. ಅದಕ್ಕೆ ಅವ್ರು ಬರೋ ಅಷ್ಟರಲ್ಲಿ ಹೆಂಗಿದ್ರು ಕೆಲ್ಸಕ್ಕೆ ಹೋಗಿದ್ರಲ್ವ, ಬರೋದೇ ನೈಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಮಧ್ಯಾಹ್ನನೇ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದನ್ನೆಲ್ಲ ತೆಗೆದು ನಾನು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನಿಜವಾಗ್ಲೂ ನನಗೆ ಸಾಕು ಬೇಕು ಅನಿಸ್ಬಿಡ್ತು ಗೈಸ್. ಏನಂತ ಅಂದರೆ ನಮ್ಮ ಈ ಹೆಣ್ಮಕ್ಳದ್ದು ಮಾಡ್ಕೊಬೋದು, ಗಂಡು ಮಕ್ಳದ್ದು ನಾನು ಯಾವತ್ತೂ ಮಾಡಿಲ್ಲ. ಅಂದರೆ ಏನಂತಿಕೆ ಅಂತಂದರೆ ನಮ್ಮ ಮನೇಲಿ ನಾನು ಅಕ್ಕ ಇಬ್ಬರು ಹೆಣ್ಮಕ್ಳಲ್ವ. ಸೊ ಈ ಲೆಗ್ಗಿನ್ಸ್ ಒಂದು ಕಡೆ, ಟಾಪ್ಸ್ ಒಂದು ಕಡೆ, ಇನ್ನರ್ ವೇರ್ಸ್ ಒಂದು ಕಡೆ ಇಟ್ಬಿಟ್ರೆ ಮುಗ್ದೋಯ್ತಾಯಿತ್ತು. ಆದರೆ ಇವ್ರದ್ದು ಹಂಗಲ್ಲ. ಈ ಶಾರ್ಟ್ಸು ಮತ್ತು ನೈಟ್ ಪ್ಯಾಂಟ್ಸು ಮತ್ತು ಟೀ ಶರ್ಟು, ನೈಟ್ ಡ್ರೆಸ್ಸು ಮತ್ತು ಜೀನ್ಸ್ ಪ್ಯಾಂಟ್ ಒಂದು ಕಡೆ, ನಾರ್ಮಲ್ ಪ್ಯಾಂಟ್ಸ್ ಒಂದು ಕಡೆ, ಟೀ ಶರ್ಟು ನನಗಂತೂ ತಲೆ ಕೆಟ್ಟೋಗ್ಬಿಡ್ತು. ಆಮೇಲೆ ಎಲ್ಲ ತೆಗೆದು ಕೋಪಕ್ಕೆ ಎಲ್ಲ ಕೆಳಗೆ ಬಿಸಾಕ್ಬಿಟ್ಟು ಒಂದು ಕಡೆಯಿಂದ ಒರೆಸ್ಕೊಂಡು ನೀಟಾಗಿ. ಅಲ್ಲಿ ಇನ್ನೊಂದು ಏನಂದರೆ ಜಿರಳೆ ಜಾಸ್ತಿ ಆಗಿಬಿಟ್ಟಿದೆ ಗೈಸ್. ಅದು ಕ್ಲೀನ್ ಮಾಡಬೇಕಲ್ವ ಅಂದ್ಬಿಟ್ಟು ಹೆಂಗಿದ್ರು ಒಟ್ಟಿಗೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಬಿಸಾಕ್ಬಿಟ್ಟು ಫಸ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ ಟಿಶ್ಯೂಯಲ್ಲಿ. ಅದಾದಮೇಲೆ ಒಂದೊಂದೇ ಮರ್ಚಿ ಬೇಡದೇ ಇರೋದನ್ನೆಲ್ಲ ಈ ರಜನಿಕಾಂತ್ ಸ್ಟೈಲಲ್ಲಿ ಎತ್ತಿ ಮೇಲೆ ಬಿಸಾಕ್ಬಿಡ್ತಿದ್ದೆ ಹಿಂದೆಗಡೆ. ಅಂದರೆ ಸುಮಾರಷ್ಟು, ಅಂದರೆ ಇವತ್ತು ಪಾಪ ನಮ್ಮ ಅತ್ತೆಗೆ ತೊಗೊಂಡೋದ್ರು. ಅಂದರೆ ಗುರುವಾರ ಅವರು ಅನಾಥಾಶ್ರಮದವ್ರು ಬರ್ತಾರಲ್ಲ, ಸೊ ಅವರಿಗೆ ಕೊಟ್ಬಿಡೋಣ, ಪರವಾಗಿಲ್ಲ ಹಾಕ್ಕೊಳ್ತಾರೆ ಅಂತ ಅಂದ್ಬಿಟ್ಟು. ಅಂದರೆ ಜಾಸ್ತಿ ಹರಿದೋಗಿರೋದು ಆ ಥರದ್ದೆಲ್ಲ ಕೊಡೋಲ್ಲ ಗೈಸ್. ಏನಿಲ್ಲ ಅದು ಕೊಡೋಕ್ಕೂ ಮನಸ್ಸು ಬರೋಲ್ಲ. ಅವರು ಪಾಪ ನಾವೇ ಹರಿದೋಗಿರೋದು ಹಾಕಲ್ಲ ಅಂದರೆ ಇನ್ನು ಅವರು ಹರಿದೋಗಿರೋದು ಹಾಕ್ತಾರ. ಸೊ ಅದಕ್ಕೆ ನಮ್ಗೆ ಆ ಥರ ಕೊಡೋಕ್ಕೆ ಮನಸ್ಸು ಬರೋಲ್ಲ. ಏನಂತ ಅಂದರೆ ಹಳೇ ಬಟ್ಟೆಗಳು ಶೇಡ್ ಆಗಿರೋದು, ಆ ಥರ ಒಂಥರ ಡಿಮ್ ಆಗಿರೋದು, ಆ ಥರ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದರೆ ಮಾತ್ರ ನಾನು ಕೊಟ್ಬಿಡ್ತೀನಿ. ಅದು ಬಿಟ್ಟರೆ ಹರಿದೋಗಿರೋದು, ತೀರಾ ಹಳೇದಾಗಿರೋದು ಅದೆಲ್ಲ ನಾನು ಕೊಡೋದಕ್ಕೆ ಇಷ್ಟನೇ ಪಡೋಲ್ಲ. ಸೊ ಹಂಗಾಗಿ ಅದನ್ನು ಇವತ್ತು ಅತ್ತೆ ತೊಗೊಂಡೋಗಿದ್ದಾರೆ ಕೊಟ್ಬಿಟ್ಟು ಬರೋಕ್ಕೆ. ಇವ್ರದ್ದಂತೂ ಬಟ್ಟೆ ನನಗೆ ಮರ್ಚೋ ಅಷ್ಟರಲ್ಲಿ ಒಂದು ಜನ್ಮನೇ ಸಾಕಾಗಿ ಬಂತು ಅನಿಸುತ್ತೆ. ತಲೆ ಕೆಟ್ಟೋಯ್ತು ಗೈಸ್ ನನಗೆ. ಅದು ಹೆಂಗೆ ಮಡ್ಕೊತಾರೋ ಅಂತ. ಅದು ನಾನು ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಎಲ್ಲ ಮರ್ಚಿ ಕ್ಲೀನ್ ಮಾಡಿ ಇಟ್ಟಿದ್ದೆ. ನಾನು ಕಣ್ಣು ಮುಚ್ಕೊಂಡು ನಿಮಗೇನೋ ತೋರಿಸ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಸಡನ್ನಾಗೆ ನಾನು TV ನೋಡ್ತಾಯಿದ್ದೆ. ಅವ್ರು ಸಡನ್ನಾಗಿ ರೂಮಿಗೆ ಬಂದುಬಿಟ್ಟು ಅವರೇ ನೋಡಿಬಿಟ್ರು. ಏನಮ್ಮ ಕ್ಲೀನ್ ಮಾಡಿಬಿಟ್ಟಿದ್ಯಾ ಅಂತ ಅಂದ್ಬಿಟ್ರು. ಅಯ್ಯೋ ನೋಡಿಬಿಟ್ರಾ ಅಂತಂದೆ. ಅದಕ್ಕೆ ಅಟ್ಲೀಸ್ಟ್ ಪ್ಲೀಸ್ ನನಗೋಸ್ಕರ ಕಷ್ಟಪಟ್ಟು ಜೋಡಿಸಿರೋದಕ್ಕಾದರೂ ಬಟ್ಟೆನ ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದೆ. ಆಯ್ತಾಯ್ತು ಅಂದ್ಬಿಟ್ಟು ಇವಾಗಲೂ ಪಾಪ ಚೆನ್ನಾಗಿ ಹಂಗೆ ಇಟ್ಕೊಂಡಿದ್ದೇನೆ. ಒಂದು ಡ್ರೆಸ್ ಎತ್ತುವಾಗ್ಲೂ ನಾನು ಅಂದರೆ ಹಿಂಗೆ ಸಡನ್ನಾಗಿ ಎಳೆಯುವಾಗ ಒಂದು ಎಳಿಯೋಕ್ಕೆ ಹೋದರೆ ಪೂರ್ತಿ ಬಂದುಬಿಡ್ತಲ್ವ. ಸೊ ಹಾಗಾಗಿ ನಾನು ಒಂದು ಎತ್ಕೊಂಡ್ರೆ ನೀಟಾಗಿ ಎತ್ಕೊಳ್ಳಿ, ಬೀಳಿಸ್ಬಿಡಿ ದಯವಿಟ್ಟು ಪ್ಲೀಸ್. ನಾನು ಕಷ್ಟಪಟ್ಟು ಜೋಡಿಸಿದ್ದೀನಿ, ಕ್ಲೀನ್ ಮಾಡಿದ್ದೀನಿ, ಒಂದಿನ ಎಲ್ಲ ಸರ್ಕಸ್ ಮಾಡಿದ್ದೀನಿ ಅಂತೆಲ್ಲ ಹೇಳ್ತಿದ್ದೆ. ಸೊ ಅದಕ್ಕೆ ಹಂಗೆ ಹೇಳಿದ್ದಕ್ಕೆ ಅವರು ಪಾಪ ಒಂದು ಡ್ರೆಸ್ಸು ಒಂದು ಶರ್ಟ್ ಎತ್ಕೊಂಡ್ರೂ ನಿಧಾನಕ್ಕೆ ಎತ್ಕೋತಾರೆ. ನನಗೆ ತುಂಬ ಖುಷಿ ಆಯಿತು.
ಏನೋ ಅಂದರೆ ನಮ್ಮದು ಹಂಗೇನೆ ಗೈಸ್, ಏನಂತಂದರೆ ಎಲ್ಲರ ಮನೆಯಲ್ಲೂ ಹಂಗೇನೆ ಅನಿಸುತ್ತೆ. ಅದು ಕಾಮನ್ ಅನಿಸ್ಬಿಡುತ್ತೆ. ಅಂದರೆ ಏನಂತ ಅಂದರೆ ಚೆನ್ನಾಗಿ ಇಟ್ಕೋಬೇಕು, ನಾವು ವಾರ್ಡ್ರೋಬ್ ಚೆನ್ನಾಗಿರಬೇಕು, ನಮ್ಮ ಕಬೋರ್ಡು ನೋಡಿದ ತಕ್ಷಣ ವಾವ್ ಚೆನ್ನಾಗಿರಬೇಕು. ಆ್ಯಂಡ್ ಎತ್ತಿದ ತಕ್ಷಣ ನಮಗೆ ಯಾವ್ದು ಬೇಕು ಅಂದರೆ ಬೇಗ ಸಿಗುತ್ತಲ್ವಾ. ಸೊ ಕೆಲವೊಂದು ಟೈಮಲ್ಲಿ ನಮಗೆ ಯಾವ ಡ್ರೆಸ್ ಬೇಕೋ ಆವತ್ತಿನ ದಿನ ಅದು ಸಿಗೋದೇ ಇಲ್ಲ, ಅದು ಬಿಟ್ಟು ಬೇರೆ ಡ್ರೆಸ್ ಸಿಗುತ್ತೆ. ಸೊ ಆವಾಗ ನಮಗೆ ನೋಡೋಕ್ಕೆ ಚೆನ್ನಾಗಿರಬೇಕು, ಚೆನ್ನಾಗಿ ಜೋಡಿಸ್ಕೊಬಿಟ್ಟಿರ್ತೀವಿ ಎಲ್ಲಿ ಬೇಕೋ ಹಂಗೆ. ಅದು ಒಂದು ವಾರ ಆದಮೇಲೆ ನೋಡಬೇಕು ಮತ್ತು ಯಥಾ ಪ್ರಕಾರ ಅದು ಹಾಗೇ ಆಗಿರುತ್ತೆ. ಅದಕ್ಕೆ ನಾನು ಬಟ್ಟೆ ಜೋಡ್ಸೋಕ್ಕೆ ಇಷ್ಟಪಡಲ್ಲ ಗೈಸ್. ನಂದಂದರೆ ಅಮ್ಮನ ಮನೆಯಲ್ಲಿ ಸ್ವಲ್ಪ ಡ್ರೆಸ್ನ ಅಲ್ಲೇ ಇಟ್ಟಿದ್ದೀನಿ, ಎಲ್ಲನೂ ತೊಗೊಂಬರೋಕ್ಕಾಗಿಲ್ಲ. ಏನಕ್ಕೆ ಎಲ್ಲನೂ ತೊಗೊಂಬರೋದು ಅಂದರೆ ಇಲ್ಲೂ ಇರ್ತೀನಿ ಅಲ್ಲೂ ಇರ್ತೀನಲ್ವಾ. ಸೊ ಅರ್ಧ ಬಟ್ಟೆ ಅಲ್ಲೂ ಇದ್ದರೆ ಇನ್ನು ಅರ್ಧ ಬಟ್ಟೆ ಇಲ್ಲೇ ಇರಲಿ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಏನು ತೊಗೊಂಬರಕ್ಕೆ ಹೋಗಿಲ್ಲ. ಆ್ಯಂಡ್ ನನ್ನ ಬಟ್ಟೆ ಕಮ್ಮಿ ಇರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇರೋದಕ್ಕೆ ಕಾರಣ ಅಂದರೆ ನಾನು ಸ್ವಲ್ಪ ಬಟ್ಟೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ. ಅಂದರೆ ಬಟ್ಟೆಗೆಲ್ಲ ಕ್ರೇಜ್ ಇಲ್ಲ ಅಂತ ಏನಿಲ್ಲ. ಅಂದರೆ ಜಾಸ್ತಿ ಹೊಸ ಬಟ್ಟೆಗಳು, ಗ್ರ್ಯಾಂಡ್ ಡ್ರೆಸ್ಗಳು ಅದೆಲ್ಲ, ಮತ್ತು ಸೀರೆ, ಇನ್ನು ಮದುವೆ ಸೀರೆ ಎಲ್ಲ ನಾನು ಏನಂದರೆ ಏನೂ ತಂದಿಲ್ಲ ಗೈಸ್. ಇನ್ನು ಒಂದು ಸಿಂಪಲ್ ಒಂದು 3 ಸೀರೆ ಬಿಟ್ಟರೆ ನಾನು ಇನ್ಯಾವುದೂ ತಂದಿಲ್ಲ. ಎಲ್ಲ ಅಮ್ಮ ಡ್ರೈ ಕ್ಲೀನ್ ಕೊಟ್ಟು ಅಲ್ಲೇ ಮನೇಲೇ ಇಟ್ಟಿದ್ದೀನಿ. ಸೊ ಅದೂ ನೋಡೋಣ ಯಾವಾಗ ತೊಗೊಬರ್ತೀನೋ ಅಂತ. ಅಂದರೆ ಇಲ್ಲಿ ನನಗೆ ಸ್ಪೇಸು ಸ್ವಲ್ಪ ಕಂಫರ್ಟಬಲಾಗಿ ಜಾಸ್ತಿ ಇರಬೇಕು. ಇಲ್ಲಿ ಅಷ್ಟು ಕಮ್ಮಿ ಅಂದರೆ ಜಾಸ್ತಿ ಇಡ್ಸೋ ಅಷ್ಟು ಬಟ್ಟೆ ಇಲ್ಲ ಅಲ್ವಾ ಕಬೋರ್ಡು. ಸೊ ಹಾಗಾಗಿ ನಾನು ಸ್ಯಾರಿಗಳು ಮತ್ತು ನನ್ನ ಗೌನ್ಸು ಮತ್ತು ಲಂಗ ದಾವಣಿ ಆ ಥರ ಏನೇ ದೊಡ್ಡ ಬಟ್ಟೆಗಳು ನಾನು ಯಾವುದೂ ಜಾಸ್ತಿ ತರಕ್ಕೆ ಹೋಗಿಲ್ಲ. ಸಿಂಪಲ್ಲಾಗಿ ಇರಬೇಕು ಅಂತ ಅಂದರೆ ನಾನು ಇಲ್ಲೇ ಹೊಸ ತರಿಸ್ಕೊತೀನಿ, ಅದನ್ನೇ ಯೂಸ್ ಮಾಡ್ತೀನಲ್ವ. ಸೊ ಹಾಗಾಗಿ ನಾನು ಯಾವುದೂ ತೊಗೊಂಬಂದಿಲ್ಲ. ಫೈನಲಾಗಿ ಎಲ್ಲ ಮರ್ಚಿಟ್ಟಿದ್ದಾಯಿತು. ಆ್ಯಂಡ್ ಇನ್ನೊಂದು ಏನು ತಲೆನೋವು ಅಂದರೆ ಈ ಯಾವ ಡ್ರೆಸ್ಸು ಯಾವುದು ಸ್ಟೆಪ್ಪಲ್ಲಿ ಇಡಬೇಕಂತಲೇ ಗೊತ್ತಾಗಲ್ಲ ನನಗೆ. ಯಾಕಂತ ಅಂದರೆ ನಮ್ಮದಾದರೆ ನಾವು ಇಟ್ಕೋಬೋದು, ಇವ್ರದ್ದು ಇಷ್ಟೊಂದು ಡಿವೈಡ್ ಮಾಡಿರೋದ್ರಿಂದ ನಾನು ಇವ್ರು ಯಾವ್ದು ಜಾಸ್ತಿ ಹಾಕ್ಕೋತಾರೆ ಅಂತ ಗೊತ್ತಾಗಲ್ವಲ್ಲ. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಇವರು ರೇರಾಗಿ ಹಾಕ್ತಾರೆ ಜೀನ್ಸ್ ಎಲ್ಲ ಅಲ್ವಾ. ಸೊ ಹಾಗಾಗಿ ಜೀನ್ಸ್ ಪ್ಯಾಂಟ್ಸ್ನೆಲ್ಲ ನಾನು ಕೆಳಗಡೆ ಇಟ್ಟೆ, ಅಂದರೆ ಸೆಕೆಂಡ್ ರ್ಯಾಕಲ್ಲಿಟ್ಟೆ. ಅಂದರೆ ಫಸ್ಟ್ ರ್ಯಾಕಲ್ಲಿ ನಾರ್ಮಲ್ ಪ್ಯಾಂಟ್ಸು, ಟಿ ಶರ್ಟು ಮತ್ತು ನಾರ್ಮಲ್ ಶರ್ಟ್ಸು, ಅವ್ರು ದಿನ ಹಾಕ್ಕೊಂಡೋಗೋ ಡ್ರೆಸ್ನ ಎಲ್ಲ ಮೇಲಿಟ್ಟಿದ್ದೆ. ಈ ಜೀನ್ಸ್ ಪ್ಯಾಂಟ್ಸ್ ಎಲ್ಲ ಅವರು ತುಂಬ ರೇರಾಗಿ ಹಾಕೋದ್ರಿಂದ ನಾನು ಅದನ್ನು ಸೆಕೆಂಡ್ ಲೈನಲ್ಲಿಟ್ಟೆ. ಸೊ ಅದಾದಮೇಲೆ ನಾನು ಕ್ಲೀನ್ ಮಾಡ್ತಾ ನಾನು ಏನು ಮಾಡಿಬಿಟ್ಟಿದ್ದೀನಿ, ಲಾಸ್ಟ್ ರ್ಯಾಕಲ್ಲಿರೋದನ್ನ ನಾನು ನೋಡೇ ಇರಲಿಲ್ಲ. ಸೊ ಮತ್ತೆ ಎಲ್ಲ ಮರ್ಚಾದ್ಮೇಲೆ ಮತ್ತೆ ಲಾಸ್ಟಲ್ಲಿರೋದನ್ನ ತೆಗೆದು ಎಲ್ಲ ಒಂದೊಂದೇ ಬಿಸಾಕ್ತಾಯಿದ್ದೀನಿ. ಅದು ಎಷ್ಟು ಬೇಡದೇ ಇರೋದು ಇಟ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಆಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ, ನೀವೇ ನೋಡಿ. ಅಷ್ಟು ಬಟ್ಟೆ ಬರೀ ಬೇಡದೇ ಇರೋದೇ ಐತೆ ಗಾಯ್ಸ್. ಆ್ಯಂಡ್ ಎಲ್ಲ ಸರ್ಚ್ ಮಾಡುವಾಗ ನನ್ನ ಮದುವೆ ಇನ್ವಿಟೇಷನ್ ಕಾರ್ಡು ಅಂದರೆ ಇಷ್ಟು ಇಲ್ಲಿ ತೋರಿಸ್ತಿದ್ದೀನಲ್ಲ, ಸೊ ಇಷ್ಟೇ ನನಗೆ ಮಿಕ್ಕಿದ್ದು. ನಮ್ಮ ಮನೇಲಿ ಮಿಕ್ಕಿದ್ದು ನಿಜವಾಗ್ಲೂ ತುಂಬ ಕಾರ್ಡ್ ಮಾಡಿಸ್ಬಿಟ್ಟಿದ್ದೀವಿ ಅಂತ ವೇಸ್ಟ್ ಆಗೋಯಿತು, ಬೇಜಾರಾಗೋಯಿತು. ಅಂದರೆ ಒಂದು 100 ಕಾರ್ಡ್ಸು ಮಿಕ್ಕೋಯ್ತು ಗೈಸ್. ಇವ್ರ ಕಾರ್ಡ್ಸ್ನೆಲ್ಲ ಸ್ವಲ್ಪ ಕರೆಕ್ಟಾಗಿ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಎಷ್ಟು ಕಾರ್ಡ್ ಮಿಕ್ಕಿದೆ ಅಂತ ಅದನ್ನು ಕೆಳಗಡೆ ಇಟ್ಟಿದ್ರು. ಸೊ ಅದನ್ನೆಲ್ಲ ಕವರಲ್ಲಿ ಹಾಕಿ ಎತ್ತಿಟ್ಟೆ. ಸೊ ನನಗಂತೂ ಕ್ಲೀನ್ ಮಾಡ್ತಾ ಯಾವಾಗಪ್ಪ ಮುಗಿಯುತ್ತೆ ಅಂತ ಅನಿಸ್ಬಿಟ್ಟಿತ್ತು. ಮಡಚ್ತಾ ಇದ್ದೀನಿ ಕ್ಲೀನ್ ಮಾಡ್ತಾನೇ ಇದ್ದೀನಿ. ಒಂದು ಕಡೆಯಿಂದ ಮುಗೀತಾನೇ ಇಲ್ಲ ಗೈಸ್. ನನಗೆ ನಿಜವಾಗ್ಲೂ ಕೂತ್ಕೊಂಡು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಯಾಕಪ್ಪ ಕ್ಲೀನ್ ಮಾಡಿದೆ, ಹಿಂಗೆ ಇದ್ದಿದ್ರೆ ಆಯ್ತಾಯ್ತಲ್ಲ, ಹೆಂಗೋ ಯಾವ್ದು ಬೇಕೋ ಎಳ್ಕೊಂಡು ಹೋಗ್ತೀರ ಅಂದೆ. ಬಟ್ ಪಾಪ ಅನ್ನಿಸ್ತು. ಅಂದರೆ ನಾನು ದಿನ ನೋಡ್ತೀನಲ್ವಾ, ಪಾಪ ದಿನ ಎತ್ಕೊಳ್ಳುವಾಗ ಅವ್ರಿಗೆ ನನಗೆ ಬೇಜಾರಾಗೋಗುತ್ತೆ. ಅದೇ ಹೇಳಿದ್ನಲ್ಲ ನಿಮಗೆ, ಪ್ಯಾಂಟ್ ಸಿಕ್ಕರೆ ಶರ್ಟ್ ಸಿಗೋಲ್ಲ, ಆ ಥರ ಪ್ರಾಬ್ಲಮ್ ಆಯ್ತಾಯಿತ್ತು ಅಂತ. ಸೊ ಅದನ್ನೆಲ್ಲ ನೋಡೋಕ್ಕಾಗಲ್ಲ. ಸೊ ನನ್ನ ಗಂಡನ ಬಟ್ಟೆನ ನಾನು ಜೋಡಿಸ್ಕೊಟ್ಟಿಲ್ಲ ಅಂದರೆ ಅದು ಹೆಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಪಾಪ ಅನಿಸಿ ಹೆಂಗೋ ಕ್ಲೀನ್ ಮಾಡಿ ಕೊಟ್ಟಿದ್ದೀನಿ ಗೈಸ್. ಆ್ಯಂಡ್ ಅಲ್ಲಿ ಇದು ಸ್ಪ್ರೇ ಇತ್ತು, ನಾನು ಅದನ್ನು ಜಿರಳೆ ಸ್ಪ್ರೇ ಅಂದ್ಕೊಂಡ್ಬಿಟ್ಟಿದ್ದೆ ಇದನ್ನೇನು ಇಲ್ಲಿಟ್ಟಿದ್ದಾರೆ ಅಂತ. ಆಮೇಲೆ ಅದು ಇಲ್ಲ, ರೂಮ್ ಫ್ರೆಶರ್ದು ಸ್ಪ್ರೇ ಬರುತ್ತಲ್ಲ, ಸೊ ಅದು ಜಿರಳೆ ಹೆಂಗೋ ಇತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಗಮ್ಮಲ್ಲಿ ವಾಸನೆ ಅಂದ್ಬಿಟ್ಟು ಕಬೋರ್ಡ್ಗೆಲ್ಲ ಹೊಡಿತಾ ಇದ್ದೆ. ಸೊ ಅದಾದಮೇಲೆ ಅಲ್ಲೇ ಕ್ಲೀನ್ ಮಾಡಿಬಿಟ್ಟು ಟಿಶ್ಯೂ ಅಲ್ಲಿ ಒರೆಸ್ಕೊಂಡು, ಅಂದರೆ ವೆಟ್ ಬಟ್ಟೆಲ್ಲೇ ತ್ಯಾವ ಮಾಡಿ ಒರೆಸ್ಬೋದಾಗಿತ್ತು. ಅಂದರೆ ಅದು ಶೀಟ್ ಇದೆಯಲ್ಲ ಗೈಸ್ ಒಳಗಡೆ, ಅದು ಬೇಗ ಡ್ರೈ ಆಗೋಲ್ಲ. ಸೊ ನಾವು ಇನ್ ಕೇಸ್ ವೆಟ್ ಬಟ್ಟೆಯಲ್ಲಿ ಒರೆಸಿ ಇಟ್ಬಿಟ್ಟಿದ್ರೆ, ನಾನು ಬಟ್ಟೆ ಜೋಡಿಸಿದ್ನ ಹಾಗೆ ಇಟ್ಬಿಟ್ಟಿದ್ರೆ ಅದು ಒಂಥರ ಮುಗ್ಗುಲ್ ಥರ ಒಂಥರ ಸ್ಮೆಲ್ ಬರ್ತಾಯಿತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ನಾರ್ಮಲ್ ಡ್ರೈ ಆಗಿ ಟಿಶ್ಯೂ ಅಲ್ಲೇ ಒರೆಸ್ಕೊಂಡು ಎತ್ತಿಟ್ಕೊಂಡ್ಬಿಟ್ಟೆ ಗೈಸ್.
ನೋಡಿ ಇಲ್ಲಿ ಇನ್ನೊಂದು ತಲೆನೋವಾಯಿತು. ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಬಂದೆ. ನನ್ನ ಮೇಲ್ಗಡೆ ಅಲ್ಲಿ ಸಣ್ಣದಾಗಿದೆಯಲ್ಲ ಆ ರ್ಯಾಕ್ ನಾನು ನೋಡೇ ಇರಲಿಲ್ಲ. ಮತ್ತೆ ನಾನು ಅಯ್ಯೋ ಮೇಲೂ ಕ್ಲೀನ್ ಮಾಡಿಲ್ವಲ್ಲ ಅಂತ ಅಂದ್ಕೊಂಡು ಚೇರ್ ಹಾಕ್ಕೊಂಡು ಎಲ್ಲ ಒಂದೊಂದಾಗೆ ಎತ್ತಿಡ್ತಿದ್ದೆ. ಅಂದರೆ ಅಲ್ಲಿ ಏನು ಇಟ್ಟಿದ್ದಾರೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ತೆಗೆದು ನೋಡಿದ್ಮೇಲೆ ಗೊತ್ತಾಗಿದ್ದು ಅಂದರೆ ಬೇಡದೇ ಇರೋ ಥಿಂಗ್ಸ್ ಇತ್ತು. ಹೊಸ ಹೊಸ ಲೋಟ ಗ್ಲಾಸ್ಗಳಾಗಿರ್ಬೋದು, ಬಟ್ಟಲು ಆಗಿರ್ಬೋದು, ಮತ್ತು ಅವ್ರದ್ದು ಫೈಲ್ಸ್ ಆಗಿರ್ಬೋದು. ಅದನ್ನು ತೆಗಿಯೋಕೆ ಹೋಗಿ ನಾನು ಚೇರಿಂದ ಬೀಳ್ತಿದ್ದೆ ಗೈಸ್. ಏನಂತಂದರೆ ಅಲ್ಲಿ ಕ್ಲೀನ್ ಮಾಡೋಕ್ಕೋಗಿ 4-5 ಜಿರಳೆ ಮೇಲೆ ಸೇರ್ಕೊಂಡ್ಬಿಟ್ಟಿತ್ತು. ನನಗೆ ಫಸ್ಟೇ ಜಿರಳೆ ಮತ್ತು ಈ ಸಣ್ಣ ಸಣ್ಣ ಜಿರಳೆಗೆ ಹೆದರ್ಕೊತೀನಿ ಅಂತ ದೊಡ್ಡ ದೊಡ್ಡ ಜಿರಳೆ ಅಂದರೆ ಹೆದರ್ಕೊಳ್ಳಲ್ವ. ಸೊ ಹಂಗಾಗಿ ನನಗೆ ಭಯ ಆಗ್ಬಿಟ್ಟಿತ್ತು. ತೆಗ್ದು ಎಲ್ಲ ಕೆಳಗಡೆ ಬಿಸಾಕಿ ನಾನು ಅಲ್ಲಿನೂ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಎಲ್ಲ ಒರೆಸಿ ಎತ್ತಿಟ್ಕೊತಾ ಇದ್ದೆ ಗೈಸ್. ಅಂದರೆ ಗೈಸ್ ಎಲ್ಲ ಕ್ಲೀನ್ ಮಾಡಿ ಡ್ರಾಯರ್ ಕ್ಲೀನ್ ಮಾಡೋದು ಮರ್ತೋಗ್ಬಿಟ್ಟಿದ್ದೆ. ನನ್ನ ಮೇಲೆ ನಿಜವಾಗ್ಲೂ ಕೋಪ ಬಂದ್ಬಿಡ್ತು. ಇದೇನು ಒಂದೊಂದೇ ಮಿಸ್ ಮಾಡ್ತಾ ಇದ್ದೀನಿ ಅಂತ. ನೀವೇ ನೋಡಿ, ಒಂದು ಮೂಟೆ ಆಗೋಷ್ಟು ಬಟ್ಟೆ ನೋಡಿ ಎಷ್ಟು ಬೇಡದೇ ಇರೋದೇ ಇತ್ತು ಅಂತಂದರೆ ನಿಜವಾಗ್ಲೂ ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕಾಗೋಯಿತು. ಆ್ಯಂಡ್ ಫೈನಲ್ ಆಗಿ ನನ್ನ ಒಂದು ಕಬೋರ್ಡ್ ಕ್ಲೀನಿಂಗ್ ಆಗಿದೆ. ಸೊ ಇದನ್ನು ನೋಡಿ ಅವ್ರು ಖುಷಿ ಪಟ್ಟರೆ ನಂಗೆ ಅಷ್ಟೇ ಸಾಕು. ಖುಷಿ ಪಡೋದೇನು, ಖುಷಿ ಪಡಲೇಬೇಕು. ಆ್ಯಂಡ್ ಬಿಫೋರ್ ಆಫ್ಟರ್ ಹೇಗಿತ್ತು ಅಂತ ನೀವೇ ನೋಡಿದ್ರಲ್ಲ ಗೈಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.